ಕಥಾ ಸಂಚಾಲಕರಾಗಿರ್ತಕ್ಕಂಥ ಲಿಂಗಪ್ಪ ಅರ್ಜೆಂಟ್ ಬರಬೇಕು. ಲಿಂಗಪ್ಪ ದೇವಾದಮ್ಮನ ಸಾರಥಿಗಳಿಂದ ಸಿಂಹಗರ್ಜಿ ನಿಮ್ಗೆ ಐತು ಬಂದ ವೀರನ ಧಾರಣೆ ತಿಳಿದರೆ ದೇವ ದಿವ್ಯ ಪ್ರಭಾವ ಬರವಣ ಮಾವ ಏನಪ್ಪ ಹುಲಿಯ ಬಳಿಬಳಿರಲೈ ಮನ್ನವ ದೇವ ಗೂಡಿ ಗೂಡಿ ಗಂಧ ಸಿಂಹನಾದದಿಂದ ಕೊಡವಿ ಎಂಬಿಡೋಡು ದೃಢ ಬೇರೆ ಎಂದಿಡಿದು ಅಡಿ ಇಡುತ್ತ ಕುಡಿ ಮೀಸೆ ತೀಡುತ್ತ ಬಂದ ವೀರ ನಮ್ ದಾರೆಂದು ಕೇಳುವ ಜಡದೇಹಿ ಮನುಜ ನೀನು ದಾರು ನಿನ್ನ ನಾಮಾಂಕಿತವೇನು ನರನೇ ಸರಿಯಿಂದ ದೇವ ನಾವು ದಾರೆಂದು ಕೇಳಿದೀಯಾ? ನಾವು ಮಾಡಿದ ಪಾಪಗಳನ್ನು ಕಳೆದುಕೊಳ್ಳಬೇಕಾದರೆ ದೇವರಲ್ಲಿ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು. ನಮ್ಮಲ್ಲಿರುವ ಒಳ್ಳೆತನವನ್ನು ಉಳಿಸಿಕೊಳ್ಳಬೇಕಾದರೆ ಪರ ಹೆಣ್ಮಕ್ಕಳನ್ನು ನಮ್ಮ ಅಕ್ಕ ತಂಗಿಯರನ್ನು ತಿಳಿದುಕೊಳ್ಳಬೇಕು. ನಮ್ಮಲ್ಲಿರುವ ಬಂಜಿತನವನ್ನು ಕಳೆದುಕೊಳ್ಳಬೇಕಾದರೆ ಪರ ಮಕ್ಕಳನ್ನು ನಮ್ಮ ಮಕ್ಕಳೆಂದು ಭಾವಿಸಬೇಕು. ಇಂಥ ನಿತ್ಯವೇದಗಳನ್ನು ಹೇಳಲಿಕ್ಕೆ ಬಂದಿರುವ ಮುತ್ತಿನಂತ ರುದ್ರಪಾದಕಂದ ಸಾರಥಿ ನಾನಲ್ಲದನ ದೇವ ಹೇಳಿಕೊಂಡು ಬರಬೇಕು ತಮ್ಮನ ಮಂಜಿತವ ಬಳಿರೇ ಎಲೈ ಸಾರಥಿ ನಾವುದಾರಂದ್ರೆ ಯಾವುದಾರ ದೇವ ಅಕ್ಷ ಕಳ ದಕ್ಷನಾಗಿ ವಿಭ್ರಾರ್ಜಿತ ವಿಜೃಂಭಿಸುವ ಗುರುಕುಲಕ್ಕೆ ಚಕ್ರವರ್ತಿಯಾದ ದುರ್ಯೋಧನ ಮಹಾರಾಜನಿಗೆ ಮಿತ್ರನಾಗಿ ಸಾರಥಿ ದೇವ ದಾತ್ರಿಯೋ ಶೃಂಗಾರವಾದ ಅಂಗ ದೇಶಕ್ಕೆ ರಾಜನಾಗಿ ಸುರ ಸುಗುಣ ಗುಣ ಸಂಪೂರ್ಣನಾದ ಕಳ್ಳ ಮಹಾರಾಜನೆಂದು ಈ ಸುಂದರವಾದ ಭೂಮಿಗೆ ಬಿರ್ರನ ಬಿರಿಯುವಂತನಾಗಲಿ ಸಾರಥಿ ಅತಿ ಜಾಗ್ರತೆ. ದೇವ ಕಳಕರ್ಣ ಮಹಾರಾಜರ ದಾವಾದರೆ ಹಿಂದೆ ಅಂದವಾದ ಸಮಾಂತರಕ್ಕೆ ಬಂದ ಕಾರಣವೇನು ದೇವ ಮಸಂದಾವ ಬಳಿರೇಯಲ ಸಾರಥಿ ಭವತಿ ಈ ಶೃಂಗಾರವಾಗಿ ಕಂಗೊಳಿಸುತ್ತಿರುವ ರಂಗಮಂಟಪಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದೆ ದೇವ ಸಾರಥಿ ಭವತಿ ಏನಾಗೆ ಪರಮ ಮಿತ್ರನಾದ ಕುರುವರನ್ನು ಕರೆಸಿದ ಕಾರಣ ಬರೋಣವಾಯಿತು ಕಂಡೆಯ ಸಾರಥಿ ತಿಳಿಯುತ್ತೇನ ಬಂದ ಸಂಗತಿ ಒಳ್ಳೆಯ ಭವತಿ ಪೀಠವನ್ನು ಅಲಂಕರಿಸಿ ಜಾಗೃತಿ ಆಹೋ ಸುರಧೀರನಾದ ಕುರುವರನೇ ಆಹೋ ಕರ್ಣ ಆ ದುರಧೀರರಾದ ಪಾಂಡವರು ತಮ್ಮ ಸಿರಿ ಸಾಮ್ರಾಜ್ಯವನ್ನೆಲ್ಲ ದೂತ್ಯಮುಖದಿಂದ ಸೋತು ಸೂರ್ಯಗೊಂಡರು. ಆಹೋ ಸರ್ ರಾಜೇಂದ್ರ ಇನ್ನು ನಿನ್ನಗೆ ಈ ಭೂಮಂಡಲದಲ್ಲಿ ಯಾರಿರುವರು ಈ ಧಾರಾಳವಾದ ನಿನ್ನ ಸಿರಿ ಸಾಮ್ರಾಜ್ಯಕ್ಕೆ ಈಡಿಲ್ಲ ಕಂಡೆಯ ಮಂಡಲಾಧಿಪರೇ ವೀರಾದಿ ವೀರನೇ ಆಹೋ ಕಡಗಲಾದ ಕರ್ಣ ಆಹೋ ರಾಜೇಂದ್ರ ಸಾಮ್ರಾಜ್ಯವನ್ನು ಎನ್ನಯ ವಶ ಮಾಡಿಸಿಕೊಂಡನು ಎನ್ನಯ ತಲವನ್ನು ತೀರಿಸಿಕೊಂಡನು ಬಲ ಬಲ ಆಹೋ
ಕರ್ಣ ಆಹೋ ರಾಜೇಂದ್ರ ಲೋಕ ಪ್ರಸಿದ್ಧರಾದ ಪಾಂಡವರು ನಮ್ಮ ಆಟಿಗೆ ಬದ್ಧರಾಗಿ ಇಲ್ಲ ಬಿದ್ದಿರುವರು ನೋಡಬಾರು. ಆಹೋ ಕುರುಕುಲವೆಂಬ ಮಾತಿಗೆ ಪರಿಶೋಧಿಸುವ ಕೌರವೇಂದ್ರ ಕರ್ಣ ಆ ಹುಲ್ಲು ಮನುಜರಾದ ಪಾಂಡವರು ನಿನ್ನ ಆಜ್ಞೆಗೆ ಬದ್ಧರಾಗಿ ಬಿದ್ದಿದ್ದರೆ ಸರಿ, ಇಲ್ಲವಾಯ್ತೆ ಆ ಕೂಳರಂ ಹಿಡಿದು ನಿನ್ನ ನಮ್ಮ ಅರಮನೆಯ ಕಚೇರಿ ಕಂಬಕ್ಕೆ ಕಟ್ಟಿಸುವೆ. ಅವು ರಾಜೇಂದ್ರ ಕರ್ಣ ಇಲ್ಲವಾಯ್ತೆ ನಮ್ಮ ಅರಮನೆಯ ಮುಂಭಾಗದೋಳು ಬಿದ್ದಿರುವ ಕಸವನ್ನು ಗುಡಿಸಲಕ್ಕೆ ನೇಮಿಸುವನು. ರಾಜ ರಘುಪತಿ ತೇಜ ಖಡ್ಗಲಿಯಾದ ಕರ್ಣ ಆಹೋ ರಾಜೇಂದ್ರ ಹಿಂದಿನ ದಿನ ರಂಡ ಬಲ ಪಾಂಡವರನ್ನು ಕರೆಸಿ ನಮ್ಮ ಯುದ್ಧ ಸೇವೆಯೆಲ್ಲ ತಂದು ನಿಲ್ಲಿಸುವೆ. ಬಲ ಬಲ ಇದಕ್ಕೆ ಪ್ರತಿ ಉತ್ತರವನ್ನು ಆಡಿದರೆ ಹಿಂದಿಗೆ ಶ್ರೀ ಗುರು ಸಿದ್ದೇಶನ ಪಾದದಂತ ಕರ್ಣದಿಂದ ನಾನೇ ತನ್ನನು ಕರ್ಣ ಆಹೋ ರಾಜೇಂದ್ರ ವೈರಿಗಳೆಂಬ ಕಾರಣಕ್ಕೆ ದಾವಾಗಿಯ ಪ್ರಾಯ ನೆನೆಸುವ ಕರ್ಣರೂಪ ಮಾಡಲಾರದು. ನೀನ್ ಇಷ್ಟವಂತ ರಾಜ. ಹೆತ್ತನಾಗಿ ನಮ್ಮ ಕಚೇರಿಯ ಮುಂದೆ ಬಿದ್ದಿರದ ಎತ್ತಾಗ ಎಲೈ ದುರ್ಜನ ಶಿಖಮಣಿಯಾದ ಅರ್ಜುನನೇ, ಎಲೈ ದುಷ್ಟರಾದ ಕರ್ರು ನಿರ್ಜರಂತೆ ಪೂರ್ಜಿತನಾಗಿ ಕುರುವರನ ಲಜ್ಜೆಯೊಬ್ಬಿದ್ದಿರುವ ಮಪ್ಪು ಮನುಜನೇ, ನಿನ್ನ ಗರ್ಜನೆ ಭರ್ಜನೆ ಎಮ್ಮೆನ್ನಲ್ಲಿ ತೋರ ಬಂದೆಯ ಸಾಧ್ಯವಾಗಿ ಬಂದ ಎಲೈ ಹೇಳು ಎಲೆ ಮೂರ್ಖ ನಿನ್ನ ಹೆಂಡತಿಯಳಾದ ಪಾಂಚಾಲಿಯ ಮಾನ ಹೀಳಂ ಮಾಡಿಸುವೆ. ಗಂಡು ಗಲಿಯಾದರೆ ಬಂದು ಬಿಡಿಸುಕೋ. ಮೂರು ಲೋಕಗಳಲ್ಲಿ ನಾನೇ ಬಲ್ಲಿದನೆಂದು ಹೇಳಲಿಕ್ಕೆ ನಾಚಿಕೆಯಾಗುವುದಿಲ್ಲ. ಕುಲ್ಲ ಒತ್ತು ಬಿಡುವ ನಿನ್ನ ಕರ್ತಡ. ದುಷ್ಟನಾದ ಕರ್ಣ ಭ್ರಷ್ಟನಾದ ಅರ್ಜುನ, ನಮ್ಮ ಪಟ್ಟದ ರಾಣಿಯನ್ನು ತಟ್ಟನ ಎಳೆದುಕೊಂಡು ಬರಂದಿ ಕೆಟ್ಟ ದಿಸ್ಸಾದರಿಗೆ ಸಹಜವಾಗಿ ಹೇಳುವನು. ನಿನ್ನ ಕೈ ರಟ್ಟೆ ಬಿಡದು ಒಣ ಕಟ್ಟಿಗಂತ ಪಟ ಪಟ್ಟನ ಬರುದು. ನಿನ್ನ ಕೈ ಕಾಲುಗಳ ಬಿಡದು ಸಿಳ್ಳಿ ಸಾವಿರಗಳ ಮಾಡು ಪಿತಾಚ್ ತಂಡಕ್ಕೆ ಉಣ ಬಿಡ್ತಾ ಬಣ್ಣ ನಾವು ಅರ್ಜುನನೇ ಎಲ್ಲ ಈ ದೃಷ್ಟನಾದ ಕಲ್ಲು ಎನ್ನ ಕೈ ಕಾಲು ಪಿಡಿದು ಪಟ ಪಟನೆ ಮುರಿಯುವುದಕ್ಕೆ ಇದೇನು ಗೊಂಬೆ ಆಟ ತಿಳ್ಕೊಂಡ್ರಿಯ? ತಿಳ್ಕೊಂಡ್ರೆ ನಿನ್ನ ಮಿಡಿದು ಪಡಿದು ಕೊಲದಿದ್ದರೆ ಪಾಪುರ್ಯ ಸೂರ್ಯ ಸಂಭೂತ ನೆನೆಸಿ ಸಾರ್ಥಕವೇನು? ಪಾಮರ ಸೋರಿಸು ನಿನ್ನ. ಬಸವ ಸತಿ ಸಹೋದರರು ಎಮ್ಮಗೆ ವಶವಾಗಿರುವರು. ನಿಮ್ಮ ತಮ್ಮಂದಿರಾದ ಭೀಮಾರ್ಜುನರು ಸಂಬಂಧದಿಂದ ಕುಚೇಷ್ಟೆ ಮಾಡುತ್ತಿರುವರು. ಆದ ಕಾರಣ ನಿಮ್ಮ ತಮ್ಮಂದರಿಗೆ ಬುದ್ಧಿಯನ್ನು ಹೇಳು. ಬುದ್ಧಿ ಇಲ್ಲದ ಧರ್ಮರಾಯನೇ ನಿಮ್ಮ ತಮ್ಮಂದರಿಗೆ ಬುದ್ಧಿ ಹೇಳು ಅತಿ ಬೇಗನೆ. ಅನಿತ ಪೂರ್ಣನಾದ ಕರ್ಣ, ಆಹೋ ಧರ್ಮರಾಯ, ಕ್ರೂರ ದುರಿಚರ ಅನಿತ ಪರನಾದ ಕುರುಬರನಲ್ಲಿ ಸೇರಿಕೊಂಡು ಶ್ರೇಷ್ಠ ಗುಣಗಳನ್ನು ನಷ್ಟಗಳಿಸಿ ದೃಷ್ಟ ಗುಣಗಳನ್ನು ಪಟ್ಟು ಹಿಡಿದು ಕೆಟ್ಟ ಗುಣಗಳನ್ನು ಕೆಟ್ಟು ಹೋಗುವುದು ಇಷ್ಟವಾಯಿತೆ ಅಂಗರಾಜನೇ. ಇದಕ್ಕೊಂದು ಸಾದೃಶ್ಯವನ್ನು ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಧರ್ಮಜ. ಮೂಡು ಮೂರ್ಖು ಗಾತ್ರಪಾರ ಏಕೋ ರಾಶಿ ಅನ್ನುವ ಮಾತಿನ ಸರಿಯಾಗಿ ಮೂಢನಾದ ದುರ್ಯೋಧನನು ಮೂರ್ಖನಾದ ನೀನು.
ದುರ್ಚಿನ ವಚನವಾದ ದುಶ್ಯಾಸನನು. ನೀವು 3 ಮಂದಿ ಒಂದಾಗಿ ಪರರನ್ನು ನಿಂದಿಸಿ ಕುಂದಿಸಿ ತೊಂದರೆ ತಂದೊಡ್ಡಿದ್ದೇ ಸಾಕು. ಇದು ನಿಮಗೆ ಬಹು ಚಂದವಾಗಿ ಕಾಣುವುದು ಕರ್ಣ ಭುವನವರ್ಣ. ಘೋಷಯಾತ್ರೆ ನೆಪದಿಂದ ಹೋಗಿ ದೈತ್ಯವನಕ್ಕೆ ಹೋಗಿ ಮುತ್ತು ಮಾಡಿ ನವರತ್ನಗಳಿಂದ ಅಲಂಕೃತರಾಗಿ ಹೋಗಿ ನಮ್ಮ ಸಕಲ ಸಂಪತ್ತನ್ನ ಕಂಡ ಕಡಮೆಡಕುವಂತೆ ಮಾಡಿ ಕ್ಷೇತ್ರಸೇನನ ವನವಂ ಪಕ್ಕದಾಳ ಧೂಳಿ ಎಬ್ಬಿಸಿ ಆ ಗಂಧರ್ವರ ಬಂದು ಕೇಳಿದರೆ ನಿಮ್ಮ ವನವನ್ನ ಪಾಂಡವರ ಹಾಳು ಮಾಡಿದ್ದಾರೆಂದು ಹೇಳಿ ಆ ಗಂಧರ್ವರಿಗೂ ಆ ಪಾಂಡವರಿಗೂ ಕಲಹವನ್ನಿಟ್ಟ ಬರಬೇಕು ಖಂಡಿಯಾಗ ಹೇಗಿದೆ ಆಲೋಚನೆ? ಹೋ ರಾಜೇಂದ್ರ, ಏನಂದ್ರ ನಿನಗೆ ಸರಿಯಾದ ಆಲೋಚನೆ ಪೇಳುವವರು ಈ ಧರಣಿಯೊಳ ಕಾಣೆನು. ಭಲೆ ಭಲೆ ಹೋ ರಾಜೇಂದ್ರ, ಆ ಹೋರಗಣಂದನ ಮತ್ತೇನು ಕಾರ್ಯ ಬಿತ್ತರಿಸು. ಬೈರೆ ನಮ್ಮ ಪರಿವಾರದವರು ವಜ್ರಾಯು ನಮ್ಮ ಪರಿವಾರದವರು ಆಭರಣ ಸಮೇತ ಶೃಂಗಾರವಾಗಿ ಬರಬೇಕೆಂದು ಶೃಂಗಾರವಾಗಿ ಬರಬೇಕೆಂದು ನೇಮಿಸಿದನು ರಾಜ ರವಿಕೋಟಿ ದೇಶ. ಕರ್ಣ ರಾಜೇಂದ್ರ, ಕಂಪಲಿಪುರ ಮಂದಿರ ನೀಲಕಂಠೇಶ್ವರನ ದಯವಿಟ್ಟು ಪಾಂಡವರ ದಯವಿಟ್ಟು ರಕ್ಷಿಸುವರನ್ನು ಮೋಸಪಡಿಸಬೇಕು. ಜಾಗ್ರತೆಯಿಂದ ಸಕಲ ಸೈನ್ಯವನ್ನು ಸಿದ್ಧಪಡಿಸಿ ಖಂಡಿಯ ರವಿನಂದನ. ನಿನ್ನಿಷ್ಟದಂತಾಗಲಿ ರಾಜ ರವಿಕೋಟಿ ತೇಜ. ಸಾರಥಿ ದೈತ್ಯವನಕ್ಕೆ ಹೋಗಬೇಕೆಂದು ಸರ್ವರಿಗೂ ತಿಳಿಸುವಂತನಾಗಲಿ. ಸೂತ ಸಿಂಹದರ್ಜನೆ ದೈತ್ಯ ಬಂದ ವೀರನಂದ ಎಂದು ಹೇಳಿದ ಕ್ಷೇಮ ಧೀರಪುರ ಬಾಬಾ ಲಗ 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 ಮನ್ನವ ತುಂಬಿದ ಮುಂದೆ ಸಂಭ್ರಮದಿಂದ ಪರಿಪಾಲಿಸುವ ಈ ಸಭಾ ಸನ್ನಿಧಿಗೆ ರಭಸದಿಂದ ಬಂದ ಅಂಬುಜ ನೇತ್ರನಂ ಪಾದ ಕಿಂಕರನಂ ಗಂಬಿಡದ ಸಂಭ್ರಮದಿಂದ ದಾರೆಂದು ಕೇಳುವ ಮೀನುದಾರಲೇ ನರರೆ ಸರಿಯಿಂದ ಓಹೋ ದೇವ ನಾವು ದಾರೆಂದು ಕೇಳಿದೀಯಾ?
ನಾನು ನನ್ನ ಹೆಂಡತಿ ಸೇರಿಕೊಂಡು ಎಮ್ಮೆಯ ಮಣಕ ಒಂದು ಕಟ್ಟಿಕೊಂಡು 3 ಲೀಟರ್ ಹಾಲಿನಲ್ಲಿ 6 ಲೀಟರ್ ನೀರನ್ನು ಬೆರೆಸುತ್ತಾ ಹಾಲಿನ ದೋಸೆ ಒಂದು ಕಟ್ಟಿಕೊಂಡು ಹಾಲು ಮಾರುವರ ಮನೆ ಅಗಲಿಯಾದಂತೆ ತುಪ್ಪ ಮಾರುವರ ಮನೆ ವೇಲುಪರಿಗೆ ಅಂತೆ ತುಪ್ಪದಂತ ಮಾತುಗಳನ್ನು ಒಪ್ಪಿಸಲಿಕ್ಕೆ ಬಂದಿರುವ ಮುತ್ತಿನಂತ ಸಾರಥಿ ನಾನಲ್ಲವೇನ ದೇವ ಹೇಳಿಕೊಂಡು ಬರಬೇಕು ತಮ್ಮನ ಮಂಡಿತವ ಬಳಿರೇ ಎಲೈ ಸಾರಥಿ ನಾವುದಾರೆಂದರೆ ಹೌದಾರ ದೇವ ಬಳಿರೇ ಮಂಡಳದ ಸುರಸುರರಿಗೆ ಸರ್ವ ವೈಭವದಿಂದ ಪರಿಪಾಲಿಸುವ ಎಲ್ಲ ಸಾರಥಿ ಅಮರಾವತಿಯ ಪಟ್ಟಣಕ್ಕೆ ಅರಸನಾದ ದೇವೇಂದ್ರ ಮಹಾರಾಜನ ಉದ್ಯಾನವನ್ನು ರಕ್ಷಣೆ ಮಾಡುವ ದೂತರು ಖ್ಯಾತಿವಂತನಾದ ಉಗ್ರಸೇನ ಮಹಾರಾಜನೆಂದು ಈ ಭೂಮಿ ಗುರ್ರನ ಅಡಿಗಡಿಗೆ ಜವಾಬ್ದಾರಿಯನ್ನು ಹೊರಿಸುವಂತನಾಗಲೇ ಸಾರಥಿ ಹೊರಿಸಿದ ಚಿತ್ರಸೇನಿಗೆ ಬಲಗೈ ಬಂಟನಾದ ವೀರ ಉಗ್ರಸೇನ ಮಹಾರಾಜರುದಾದರೆ ಇಂದು ಅಂದವಾದ ಸಮಾಂತರಕ್ಕೆ ಬಂದ ಕಾರಣವರು ಛೇದ ಮಹನ್ ಬಾಬಾ ಬಳಿರೇಲೈ ಸಾರಥಿ ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ಕಾರಣವೆಂದು ಕೇಳಿದೆಯ ಅದೇನು ದೇವ ಅಮರಾವತಿಯ ಪಟ್ಟಣಕ್ಕೆ ಅರಸನಾದ ದೇವೇಂದ್ರ ಮಹಾರಾಜರ ಉದ್ಯಾನವನ್ನು ಚಂದದಿಂದ ವೃದ್ಧಿ ಮಾಡುವುದಕ್ಕೆ ಬರೋಣವಾಯಿತು ಕಂಡಿಯ ಸಾರಥಿ ತಿಳಿಯಿತೆ ನಾನು ಬಂದ ಸಂಗತಿ ನಮ್ಮ ಒಳ್ಳೆಯದು ಹೋಗತಿ ಬೀಡವನ್ನು ಅಲಂಕರಿಸಿ ಜಾಗ್ರತೆ ರವಿಕೋಟಿ ದೇಶ
ಐಶ್ವರ್ಯ ಶುಭ ಮಸ್ತ್ ಜಯವಾಗಲಿ, ಮೇಲೆ ಕೇಳವಂತನಾಗಲಿ ಅವನ ಬಾಲಕನೇ ಮಹಾಗಂಭೀರನೇ. ಆಹೋ ರಾಜ ಎನ್ನಂ ಕರೆಸಿದ ಕಾರಣವೇನು? ಎಲೈ ವನ ಬಾಲಕನೇ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಅದೇನು ರಾಜ? ಹೇಳುವನ ಚೆನ್ನಾಗಿ ಕೇಳ. ಅದೇನು ಚೆನ್ನಾಗಿ ಹೇಳುವಂತ ರಾಜ? ಮಲ್ಲಿಗೆ, ನಾಗಮಲ್ಲಿಗೆ, ಇರುವಂತಿಗೆ, ಶಾವಂತಿಗೆ, ನಾಗಪುಂಗ, ಕೇತಕೆ, ಗಂಧವಾದ, ಮಕರಂದ, ತೆಂಗು, ಬನಸ, ಬದರಿ, ಜಂಬ ಜಂಬಾರಿ. ರಾಜ ನಾರಿಕೇಳ, ಕಪೋತ, ಚೂತ, ಚಂಬುತ, ಕಡಿವೀರ, ರುದ್ರಾಕ್ಷಿ ಮೊದಲಾದ ಎಲ್ಲ ವೃಕ್ಷಗಳ ಬಲದಿಂದಲೇ ಪುಷ್ಪದಿಂದಲೇ ಪರಿಚಯಿಸುವ ಇಲ್ಲವೋ ಇರೋ ರಾಜ? ಆಹೋ ರಾಜ, ಇದು ಅಲ್ಲದೆ ನವಿಲು, ಕೋಗಿಲೆ, ಕಪೋತ, ಹಂಸ, ಚಕ್ರಂಗಗಳು, ಅರಣೆ, ಸಾರಂಗ, ಹುಲಿ, ಕರಡಿ, ಸಿಂಹ, ಚಾಕ್ರ ಮೊದಲಾದ ಆಹೋ ರಾಜ ಎಲ್ಲ ವೃಕ್ಷಗಳ ಫಲದಿಂದಲೂ ಪುಷ್ಪದಿಂದಲೂ ಇರುವವ ರಾಜ. ಆಹೋ ರಾಜ, ಪ್ರತಿ ತಿಂಗಳು ನಮ್ಮ ವನದಲ್ಲಿ ಇರುವ ವನಚರರಿಗೆಲ್ಲ ಸರಿಯಾಗಿ ಸಂಬಳ ಸಲ್ಲುವುದೋ ಇಲ್ಲವೋ ರಾಜ? ಪರಿಪರಿಗಿಂದ ಫಲಚರಗಳನ್ನು ಚೆಂದಾಗಿ ಕಾಪಾಡಿಕೊಂಡು ಬರುವಂತೆ ನಮ್ಮ ವನದಲ್ಲಿ ಇರುವ ಈ ವನಚರರಿಗೆಲ್ಲ ಸರಿಯಾಗಿ ಆಜ್ಞೆ ಮಾಡಿ ಖಂಡಿಯ ವನಪಾಲಕನೇ ಮಹಾಗಂಭೀರನೇ. ಆಹೋ ರಾಜೇಂದ್ರ, ನಿನ್ನ ಇಷ್ಟದಂತೆ ಆಗಲಿ. ಚಿಕ್ಕಬಳ್ಳಾರಿ ಗ್ರಾಮದ ದ್ಯಾಮಗುಡಿ ಪೂಜಾರಿಯವರು ಚಿತ್ರಸೇನೆಯನ್ನು ಪಾತ್ರ ಮಾಡಿದಂತಹ ಯುವಕನಿಗೆ 50 ರೂಪಾಯಿಗಳನ್ನು ಪ್ರೇಮ ಕಾಣಿಕೆಯಾಗಿ ಮಾಡಿರುತ್ತಾರೆ. ಬಳಿ ಬಳಿಯೇ ಸಾರಥಿ ಸುಂದರವಾದ ರಥಕ್ಕೆ 9 ತುರಂಗಳನ್ನು ಬಂಧಿಸುವ, ಕಳಶ ಕನ್ನಡಿಗಳನ್ನು ಜೋಡಿಸುವ ಸಾರಥಿ ದೇವ. ದೈತ್ಯವನಕ್ಕೆ ಚೂಟಿಯಿಂದ ರಥವನ್ನು ಬಿಡು ಸಾರಥಿ. ಹೋಗೋಣ ನಡೆ, ಜಾಗ್ರತೆ. ದೇವ ಗೌರವ ರೆಡಿಯಾಗಿರ್ಬೇಕು. ಮಧ್ಯದಲ್ಲಿ ಏನೋ ಒಂದು ಕತ್ತಲವಿರುವುದಲ್ಲ. ಎಲ್ಲಿ ನೋಡಿದರಲ್ಲಿ ತುರಗ, ಚೈತ್ರ, ಚಾಮರ, ಪತಾಕೆ, ಆಯುಧಗಳನ್ನು ಬಿಡಿದು ಜನಸ್ತೋಮ ಇರುವುದು. ಕೌರವ ಕರ್ಣ ಅದಾವ ರಾಜರು ಅದಾವ ದೇಶದಿಂದ ಬಂದರು. ಏನು ಕಾರಣ ಈ ವನವಂ ಫಲಗಳನ್ನು ಕಿತ್ತಿ ಹೂಗಳನ್ನು ಮರೆಯುತ್ತಾ ಪ್ರಾಣಿಗಳನ್ನು ಬೆದರಿಸುತ್ತಿರುವರು. ಫಲ ತರಾಜ್ಞೆಯಿಂದ ಈ ವನವನ್ನು ಪ್ರವೇಶ ಮಾಡಿರುವರು. ಇವರನ್ನು ವಿಚಾರ ಮಾಡುತ್ತೇನೆ ಸಾರಥಿ. ಹೋಗೋಣ ನಡೆ, ಜಾಗ್ರತೆ. ಕೌರವ ಸಾರ್ವಸಿಂಗಾಪುರ ಮಾವ ಬೆಳಗುರ್ಜಿ ಹುಸೇನ್ ಸಾಬ್ ಇವರು ಈ ಶೃಂಗಾರವಾದ ಪುಷ್ಪಮಾಲೆಯನ್ನು ಉಗ್ರಸೇನೆಯನ್ನು ಪಾತ್ರ ಮಾಡಿದಂತವರಿಗೆ ಬಹುಮಾನ ತಯಾರು ಮಾಡುತ್ತಾರೆ. ಬಂದ್ರೆ ಬೇಡ ಬೇಡ ಹುಟ್ಟು ಕುರುಡನ ಮಗನಾದ ಕೆಟ್ಟ ಕೌರವನೇ, ಆಜ್ಞೆಯಿಂದ ಈ ವನವಂ ಪ್ರವೇಶ ಮಾಡಿರುವಿರಿ. ನಿಮ್ಮ ತಲೆಗಳನ್ನು ಪಿಡಿದು ನೆಲಕ್ಕಪ್ಪಳಿಸಿ ಬಿಡುವೆ. ಅಮರಾವತಿಯ ಪಟ್ಟಣಕ್ಕೆ ಅರಸನಾದ ದೇವೇಂದ್ರ ಮಹಾರಾಜನ ಆಜ್ಞೆ ಇಲ್ಲದೆ ಈ ವನದೋಳು ದಾರು ಬಂದ ಕಾಲಕ್ಕೂ ಬಿಡಬೇಡಿರೆಂದು ಬಂದವರನ್ನೆಲ್ಲ ಚಂಡು ಮಾಡಿ ಬಡಿದು ಕೈ ಕೊಟ್ಟು ದಬ್ಬಿರೆಂದು ರಾಜಾದಿರಾಜ ಚಿತ್ರಸೇನ ಮಹಾರಾಜನಿಗೆ ಒಪ್ಪಿಸಬೇಕೆಂದು ಆಜ್ಞೆಯನ್ನು ಕೈಗೊಂಡಿರುವನು.
ನಿಮ್ಮನ್ನು ಬಿಡದೈದು ನಮ್ಮ ರಾಜನಿಗೆ ವಶ ಮಾಡುವೆನು. ನೀವು ಒಳ್ಳೆಯ ಮಾತಿನಿಂದ ಬಂದರೆ ಸರಿ, ಇಲ್ಲವಾಯ್ತೆ ನಿಮ್ಮನ್ನು ಕೊಲ್ಲದೆ ಬಿಡೋದಿಲ್ಲ. ಕಂಡಿರ ನರಾಧಮರೇ? ಆಹೋ ಕರ್ಣ, ಆಹೋ ರಾಜ, ಹುಲ್ಲ ಮನಜರಿಂದ ನಮ್ಮ ಎದುರಿನೊಳ ನಿಂತ ಒದರುವಲ್ಕೋ ಈ ಹದಮನ ಜಲಯ ಹದಮ. ನಿನ್ನ ಬೆಳೆದ ಚಿತ್ರ ಮಾಡಿಸುತ್ತಿದ್ದೆ. ಈ ವನಚರರಿಗೆ ಈ ಪರಿ ಮಾಡಬಾರದೆಂದ ಪ್ರಮಾಣ ಉಂಟು. ಜಲಯ ಭಂಡ ಹದಮ, ಆದ ಕಾರಣ ನಿನ್ನ ಪರಿವಳಿ ಸಾರದೆ ಇವು ನಮ್ಮ ಬೆಳೆದ ತಟ್ಟನ ಕಪಾಳಕ್ಕೆ ಕುಟ್ಟಿ ಕಳವಂಗ ಮಾಡು ಕರ್ಣ. ಪೂರ್ಣವನ್ನು ಸಲೀಸ್ ಸಾಲ್ಗುಂದ ವನರಮ್ಮಯ್ಯವರು ಕೌರವನ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಗಳನ್ನು ಬಹುಮ ಪ್ರಕಾರ ಮಾಡ್ತಾರೆ. ಆಹೋ ರಾಜೇಂದ್ರ, ಆಹೋ ಕರ್ಣ, ಸೊಲ್ಲಿಗೆ ಹುಲ್ಲು ಮನುಜರೆಂದು ಒದರುವ ಈ ಅದಮನ ಹಲ್ಲು ಮುರಿದು ಸೊಲ್ಲು ಅಡಿಗಿಸುತ್ತಿರುವೇನು ರಾಜ. ಬುದ್ಧಿ ಶೂನ್ಯನಾದ ಮಬ್ಬು ಮನುಜನೇ, ಎಲೇ ಹದಮ, ನಮ್ಮ ವನೋಪಕ್ಕೂ ಈ ರೀತಿ ನಷ್ಟ ಮಾಡಿದಕ್ಕೆ ಎಷ್ಟು ಧೈರ್ಯ ಕೊಟ್ಟವರಾರು? ನಮ್ಮ ರಾಜೇಂದ್ರ ಕೊಟ್ಟಿರೋನೇ ಕುಲ. ತಕ್ಷಣವೇ ನಿನ್ನ ಕೊಬ್ಬು ಕರಗಿಸಿ ಮಬ್ಬು ಬಿಡಿಸುವ ಅದಮ ನೋಡನ್ನೇ ಯಾಲೈ ಗಂಧರ್ವರು ಅದಮನಾದ 3 ಕಾಸಿನ ಚಾಕರಿಯವನೇ ಬಂಡ. ಆದಮನೆಂದಾಡುವೆಯೋ? ಸಹಜವಾಗಿ ಬಗಲವನೇ ಅದಮ. ನಿನ್ನ ನಾಲಿಗೆ ಕಿತ್ತುವೆ, ನಿನ್ನ ಮೂಗಿನ ಮೇಲೆ ಪಟ್ಟಿಯನ್ನು ಬರೆಯುವೆ. ಸಾಧ್ಯವಾದರೆ ಬರೆಯಲೇ ಹದಮ. ನಿಮ್ಮ ರಾಜನಿಗೆ ಹೇಳು, ಅವನ ಬರೆಯಲು ಯುದ್ಧ ದೋರವನ ಭೀಕರ ಮುರಿದು ಪಿಶಾಚಿ ತಂದಕ್ಕೆ ಉಣಬಡಿಸುವೆನು. ಅದು ಫುಲ್ಲ ಒತ್ತು ಬರುವೆ ನನ್ನ ಮೋಸ್ತಣ. ನರ ಹದಮರೇ, ಕುಲ್ಲ ಅಮರಾವತಿಯ ಇಂದ್ರ ಮಹಾರಾಜನ ಆಜ್ಞೆ ಇಲ್ಲದೆ ಈ ವನದೊಳ ದಾರು ಬಂದ ಕಾಲಕ್ಕೂ ಬಿಡಬೇಡದೆಂದು ಆಜ್ಞೆ ಮಾಡಿರುವನು. ನಮ್ಮ ವಾಕ್ಯಂತೆ ಬಂದರೆ ಸರಿ, ಇಲ್ಲವಾಯ್ತೆ ನಿಮ್ಮೆಲ್ಲರನ್ನು ಹಿಡಿದು ನಮ್ಮ ರಾಜನಿಗೆ ವಶ ಮಾಡುವೆನು. ನೀವು ಬಾಯಿಗೆ ಬಂದಂತೆ ಮಾತನಾಡುವಿರ, ಇದು ಅಲ್ಲದೆ ಬುದ್ಧ ತಲೆಗೇರಿದ ಕತ್ತೆಯಂತೆ ಒದರುವಿರ. ಎಲೆ ಹೇಳಿ ಬಳಿರಿ. ಯುದ್ಧಕ್ಕೆ ಸನ್ನಿಧನಾಗಲೇ ಬಂದ ಅದಮ ನೋಡೆನ್ನೆ ಪರಾಕ್ರಮ. ಯುದ್ಧಕ್ಕೆ ಸನ್ನಿಧನಾಗಲೇ ಬಳಿರಿ ಅದೇ ಜಾಗ್ರತೆಯಿಂದ ಯುದ್ಧಕ್ಕೆ ಸಿದ್ಧರಾಗಲೇ ಅದಮ. ರೋಡ್ಕುಂದ ಗ್ರಾಮದ ಮುಮ್ಮೇಳದ ಕಲಾವಿದರಾದಂತ ಕುಮ್ರೇಗೌಡ ಸರ್ ಅವರು ಉಗ್ರಸೇನೆಯ ಕರ್ಣನ ಪಾತ್ರ ಮಾಡಿದಂತ ಬಾಲಕನಿಗೆ 101 ರೂಪಾಯಿಗಳನ್ನು ಪ್ರೇಮ ಕಾಣಿಕೆಯಾಗಿ ಯಾರು ಮಾಡಿರ್ತಾರೆ. ರಾಜ, ಇಂದಿಗೆ ಶ್ರೀ ಗುರು ಸಿದ್ಧನ ಪಾದ ಅಂತಃಕರಣದಿಂದ ನಾನು ಧನ್ಯನಾದನು. ಓ ರಾಜ, ವೈರಿಗಳನ್ನ ಕಾಡ ಅರಣ್ಯಕ್ಕೆ ಕಳುಹಿಸಿದ ಪ್ರಾಯವೆಂದೆನಿಸು ಕರ್ಣ. ಆ ಪಾಂಡವರನ್ನು ಎಂದ ಆಜ್ಞೆಯ ಸಂಬಂಧದಿಂದ ಇರುವಂತೆ ಮಾಡಿ ಕಳ್ತೀಯ ಕರ್ಣ. ಆಹೋ ರಾಜ, ನಿನ್ನಿಷ್ಟದಂತಾಗಲೇ.
Thank you.